ವಿಷ್ಣುಪ್ರಿಯ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಇದು 21ನೇ ತಾರೀಕು ವಿಷ್ಣುಪ್ರಿಯ ರಿಲೀಸ್ ಆಗುತ್ತೆ. ಕಣ್ಸನ್ನೆ ಮೂಲಕ ಈಗಾಗಲೇ ಫೇಮಸ್ ಆಗಿರುವಂತಹ ಪ್ರಿಯಾ ವಾರಿಯರ್ ಜೊತೆಗೆ ಶ್ರೇಯಸ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಶ್ರೇಯಸ್ ಅವ್ರು ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ, ಸೊ ಅವ್ರ ಹತ್ರನೇ ಹೋಗ್ತೀನಿ. ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಕಣ್ಸನ್ನೆ ಮೂಲಕನೇ ನೀವು ಫೇಮಸ್ ಆಗಿರೋದು. ಸೊ ಇವಾಗ ಇಲ್ಲಿ ಎಷ್ಟು ಸಲ ಕಣ್ಸನ್ನೆ ಹೊಡೆದಿದ್ದೀರಾ, ಎಷ್ಟು ಸಲ ಐ ಬ್ಲಿಂಕ್ ಮಾಡಿದ್ದೀರಾ ಅಂತ? ಐ ಥಿಂಕ್ ಜಸ್ಟ್ ಫಾರ್ ಸುಮ್ಮನೆ ಅವ್ರು ಸನ್ನೆ ಮಾಡೋದು ಬೇಡ, ನೀವು ಹೇಳಿ. Yeah, that's it, no? Yeah, that's it. For the song mostly. ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಇಂಪಾಗಿದೆ ಕೇಳಕ್ಕೆ. ಮಾಲಿವುಡ್ ಅಲ್ಲಿ ರಿಯಾಕ್ಷನ್ ಹಿಂಗಿದೆ ಅಂತ. ಹೌದಾ? Who's the response in Mollywood? Malayalam. Malayalam. Audience when you posted on Instagram or the trailer and all. Actually, I'm not sure if a lot of Malayali audience saw it, but because I posted on my social media, a lot of Kannada audience only responded to it. Okay. So I'm not sure how it's received in Malayalam yet, but I definitely got a lot of good response from Kannada people on my social media. ವಿಷ್ಣುಪ್ರಿಯ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀರಾ. ಕನ್ನಡದಲ್ಲೇ ಸಿನಿಮಾ ಮಾಡಬೇಕನ್ನೋ ಆಸೆ ಇದೆಯಾ? ಕಂಟಿನ್ಯೂ ಆಗಬೇಕು ಅಂತ ಏನಾದರೂ ಆಸೆ ಇದೆಯಾ? Definitely, irrespective of languages, I want to be part of really good cinema and I want to be able to tell like good stories. So whatever language, I'll be happy to be part of it. ನನ್ನೊಂದು ಪರ್ಸನಲ್ ಕ್ವಶನ್ಸ್ ಇದು, ಚಾನಲ್ ಬಿಟ್ಟು. ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ನಿಮಗೆ? ಜೊತೆಗೆ ಕನ್ನಡಿಗರ ಮೇಲೆ, ಕನ್ನಡಿಗರನ್ನು ನೋಡಿದಾಗ, ಬೆಂಗಳೂರಿಗೆ ಬಂದಾಗ ನಿಮಗೆ ಏನನ್ಸುತ್ತೆ ಅಂತ? I actually come here very often and Bangalore is obviously, known for the lifestyle and how youngsters like it here. And I've always heard about that when I've grown up because it's very different from Kerala, where I come from. And whenever I come here, I don't feel like I've left Kerala. That's one thing, because wherever I go, I find a lot of Malayali students and people who work here who are Malayalis. So it feels like I'm somewhere in Kerala only when I come here. So it's kind of a nice feeling, and people here, they've always been very supportive of my work, and since 2018 up until now, it's the love and support has been constant. So yeah. ಈಗ ನೀವು ಕನ್ಸನ್ನೆ ಮೂಲಕ, ಐ ಬ್ಲಿಂಕ್ ಮಾಡೋದ್ರ ಮೂಲಕ ಫೇಮಸ್ ಆಗಿರೋದು ಇಡೀ ನಮ್ಮ ಇಂಡಸ್ಟ್ರಿಗೆ. ಸೊ ಈಗ ಅವರಿಗೆ ಒಂದು ಹಂಗೆ ಐ ಬ್ಲಿಂಕ್ ಮಾಡಿ ತೋರಿಸಿ. We are not doing that anymore. We've passed out from that school now. We are in college, so we're not doing that. ಡಿಫರೆಂಟ್ ಆಗಿ ಮಾಡಿ It's okay. ನಾಚ್ಕೋತಾ ಇದ್ದಾರೆ. ಇದೇ ತರ ಇಡ್ತಿದ್ರಾ? ಯೂಶಲ್ಲ ಪಾಪ ಅವರು ಸಿನಿಮಾ ಬಿಟ್ಟು ನಾವು ಹೆಚ್ಚಾಗಿ ಸಿಗಲ್ಲ, ಸಿಕ್ಕಿದಾಗ ಯಾವಾಗಲೂ ಒಂದು ಸ್ವಲ್ಪ ಪ್ರಮೋಷನ್ ಸಿಗೋದು. ಸೊ ಇವತ್ತಿಗೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಕೊನೆಗೆ ಒಳ್ಳೆ ಸಿನಿಮಾ ಬಂದಿಲ್ಲ ಕನ್ನಡದಲ್ಲಿ ಅಂತ ಹೇಳ್ತಾರೆ. ಬಂದಾಗ ಕೆಲವು ಸತಿ ನೋಡಿದರೆ OTT ಬಂದಾಗ ಅಯ್ಯೋ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿಗೆ ಒಳ್ಳೆ ಸಿನಿಮಾ ಅಂತ ಟ್ರೈಲರ್ ಮೂಲಕನೇ ತುಂಬ ಜನ ಚೆನ್ನಾಗಿರ್ಬೋದು, ಪ್ರಾಮಿಸಿಂಗ್ ಇರ್ಬೋದು ಅಂತ ಹೇಳ್ತಾರೆ. ಯಾರು ನೋಡಿದ್ರು ಟ್ರೈಲರ್ ನೋಡಿ, ಬಟ್ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಖಂಡಿತ ಥಿಯೇಟ್ರಲ್ಲಿ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ. ಈಗ ಸಿನಿಮಾದ ಲಾಸ್ಟ್ ಪ್ರಮೋಷನ್ ಸ್ಟೇಜ್ ಇದು, ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ. ಅಲ್ಲಿ ನಾವು ಆಟೋನು ಎಲ್ಲ ನೋಡಿದ್ವಿ, ಆಟೋ ಸ್ಟ್ಯಾಂಡಿಗೆಲ್ಲ ಪೋಸ್ಟರ್ಸ್ ಎಲ್ಲ. ಈಗ ವಿಷ್ಣು ಸರ್ ಅಭಿಮಾನಿಗಳು ಜಾಸ್ತಿ ಆಟೋ ಡ್ರೈವರ್ಸ್ಗಳಿರೋದು. ಒಂದು ಕಡೆ ನಾವು ವಿಷ್ಣು ಸರ್ ಅಭಿಮಾನಿಗಳನ್ನು ಗಮನಿಸಿದ್ರೆ ಅವರೆಲ್ಲ ಆಟೋ ಡ್ರೈವರ್ ಆಗಿರ್ತಾರೆ. ಸೊ ಅಲ್ಲೂ ಒಂದು ವಿಷ್ಣು ಸರ್ನ ನೆನಪಿಸ್ತಿದ್ದೀರಾ, ಇದ್ರ ಬಗ್ಗೆ? ಖಂಡಿತ ಖುಷಿ ಆಗುತ್ತೆ, ಯಾಕಂದರೆ ಇದು ಪ್ರಮೋಷನ್ಗೋಸ್ಕರ ವಿಷ್ಣು ಸರ್ ಹೆಸರು ಹೇಳ್ತಾಯಿಲ್ಲ. ಯಾಕಂದರೆ ಅವ್ರ ಮನೇಲಿ ಬೆಳ್ಕೊಂಬಂದು ಹುಡುಗೋದು ನಾವೆಲ್ಲ. ಸೊ ಅವ್ರ ಗೈಡೆನ್ಸಲ್ಲಿ ಇದ್ದಿದ್ದು ನಾವೆಲ್ಲ. ಸೊ ಹಂಗಿದ್ದಾಗ ಜನಕ್ಕೆ ನಮ್ಮ ಹೀರೋಯಿನು, ನಮ್ಮ ಸೇನೆ ಎಲ್ಲ ನಿಲ್ತೀವಿ ಅಂತ ಇನ್ನೊಂದು ಜನ ಲೇಡೀಸ್ ಮನೆಗೆ ಬಂದಿದ್ರು. ಫಸ್ಟ್ ಟೈಮ್ ನಮ್ಮ ಮನೆಗೆ ಲೇಡೀಸ್ ಎಲ್ಲ ಬಂದಿದ್ದು. ನಾನು ತುಂಬ ವೆರಿ ಸರ್ಪ್ರೈಸ್. ಕೇಳಿದ್ರೆ ವಿಷ್ಣು ಸರ್ ಅಭಿಮಾನಿಗಳು ನಾವೆಲ್ಲ ನೀವು ನಿಲ್ತೀವಿ ಸರ್, ನೀವು ಗೆಲ್ಲಬೇಕು ಅಂತ ಹೇಳಿದರು. ಸೊ ಹೇಳೋದೇ ಪ್ರೀತಿ ಅಲ್ವಾ? ಅಂದರೆ ಯಾಕಂದರೆ ಇವತ್ತಿನ ದಿವಸಕ್ಕೆ ಯಾರನ್ನು ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ ಆಗೋದು. ಎಲ್ಲನೂ ಕಾಸಿಂದ ಜನನ ಕಸ ಪ್ರಪಂಚದಲ್ಲಿ ಪ್ರೀತಿಯಿಂದ ಒಂದಷ್ಟು ಜನ ಬರ್ತಾರೆ. ಅದಕ್ಕಿಂತ ನಿನ್ನೇನು ಪುಣ್ಯ ಇದೆ. ಸೊ ಎಲ್ಲ ವಿಷ್ಣು ಸರ್ ಅಭಿಮಾನಿಗಳು ನಮ್ಮನೆ ಹುಡುಗ ನೀನು, ನಿಮಗೆ ನಾವು ನಿಲ್ತೀನಿ ಅಂತ ಹೇಳಿದಾಗ ಇಟ್ ಈಸ್ ಮೈ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗಲೂ ಅನ್ಕೋತಿದ್ದೆ, ಅಯ್ಯೋ ನಮ್ಗೆ ಯಾವುದೋ ಒಂದು ಫ್ಯಾಮಿಲಿ, ಹೀರೋ ಫ್ಯಾಮಿಲಿ ನಿಲ್ಲುತ್ತೆ ಅಂತ. ಬಟ್ ಇವಾಗ ಎಲ್ಲರೂ ನಮ್ಮ ಬಾಸ್ ಅಪ್ಪಟ ರೈಟ್ ಹ್ಯಾಂಡ್ ಅವ್ರ ಮಗ ನೀವು, ನಾವು ನಿಲ್ತೀವಿ ಅಂತೆಲ್ಲ ಹೇಳಿದೆ. ಖುಷಿ. ಸೊ ಗ್ರೇಟ್ಫುಲ್. ಎಲ್ಲ ವಿಷ್ಣು ಸರ್ ಫ್ಯಾನ್ಸು, ವಿಷ್ಣು ಸೇನೆ ಕರ್ನಾಟಕ ಪೂರ್ತಿ ನಾನು ನಿಲ್ತಾರೆ ಅಂತ ನನಗೆ ಗೊತ್ತಾಗಿದೆ.
ಕೊನೆಯದಾಗಿ ನಮ್ಮ ಕನ್ನಡ ಜನತೆಯನ್ನ ಥಿಯೇಟರ್ಗೆ ಹೆಂಗೆ ವೆಲ್ಕಮ್ ಮಾಡ್ತೀರಾ ಅಂತ ನಿಮ್ಮ ಸ್ಟೈಲಲ್ಲಿ ಹೇಳಿ. This I'm saying in every single interview. ಥಿಯೇಟ್ರಿಗೆ ಬನ್ನಿ, ವಿಷ್ಣುಪ್ರಿಯ ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ on the 21st, please. Yeah. ಓಕೆ ಶ್ರೇಯಸ್, ಪದೇ ಪದೇ ನೀವು ಸಿಗ್ತಾನೆ ಇರ್ತೀರಾ, ನಾವು ಮಾತಾಡ್ತಾನೆ ಇರ್ತೀವಿ. ಬಟ್ ಸಿನಿಮಾ ಅಂದಾಗ ನಿಮ್ಮ ಮೇಲೆ ಒಂದು ತುಂಬಾ ಜವಾಬ್ದಾರಿ ಇದೆ, ನಿಮಗೆ ಸಕ್ಸಸ್ ಆಗಬೇಕು ಅನ್ನೋ ಒಂದು ಹಠ ಕೂಡ ಇದೆ. ಸೊ ಪ್ರೇಕ್ಷಕರು ಕೂಡ ಅದಕ್ಕೆ ಸಪೋರ್ಟ್ ನಿಲ್ತಾರೆ ಅನ್ನೋದಕ್ಕೆ ಈ ಹಾಡುಗಳೇ ಸಾಕ್ಷಿ. ಥಿಯೇಟರ್ಗೆ ಒಂದಿಷ್ಟು ಜನ ಈಗ ಬರ್ತಾ ಇಲ್ಲ, ಸೊ ಅವರು ಬರಬೇಕು, ಜೊತೆಗೆ ಸಿನಿಮಾವನ್ನ ನಿಲ್ಲಿಸ್ಬೇಕು ಅನ್ನೋ ಒಂದು ಆಶಾಭಾವನೆ ಪ್ರತಿಯೊಬ್ಬರಲ್ಲೂ ಇದೆ. ಅದು ಎಲ್ಲರ ಭಾವನೆಯನ್ನ ನೀವು ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ? ನನಗೆ ಗೊತ್ತು ಒಂದು ಟೈಮಲ್ಲಿ 5 ಸಿನಿಮಾಗಳು ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಬಂದಿದೆ, ಒಂದು 50 ನಿಮಗೆ ಡಿಸಪಾಯಿಂಟ್ ಮಾಡಿದ ಸಿನಿಮಾಗಳು ಬಂದಿದೆ ಒಂದು ಟೈಮಲ್ಲಿ. ಬಟ್ ಇವಾಗ ಇತ್ತೀಚೆಗೆ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾರೆ. ದಯವಿಟ್ಟು ನಂಬಿಕೆ ಇಟ್ಟು ಮತ್ತೆ ಥಿಯೇಟ್ರಿಗೆ ಬಂದು ಹೇಗೆ ಇವತ್ತು ಬೇರೆ ಬೇರೆ ಭಾಷೆಯವರು ಅವರು ಕುಟುಂಬ ಕರ್ಕೊಂಡು ಬೇರೆ ಭಾಷೆ ಬಂದಾಗ ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಹೋಗ್ತಾರೋ, ನಮ್ಮ ಕನ್ನಡಿಗರು ದಯವಿಟ್ಟು ನೀವೆಲ್ಲ ಬನ್ನಿ. ನಿಮ್ಮನ್ನೆಲ್ಲ ನಂಬಿ ನಾವು ಸಿನಿಮಾ ಮಾಡೋದು, ನಿಮ್ಮನ್ನೆಲ್ಲ ನಗಿಸ್ಬೇಕು, ಎಂಟರ್ಟೈನ್ ಮಾಡೋಕು ಅಂತ ನಾವು ಪ್ರೀತಿಯಿಂದ ಒಂದು ವಿಷನ್ ಇಟ್ಕೊಂಡು ಅದಕ್ಕೆ ಕೆಲಸ ಮಾಡೋದು. ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮೆಲ್ಲರೂ ಬಂದು ನೋಡಿ ಗೆಲ್ಲಿಸಿ. ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ ನಾನು ಪ್ರಾಮಿಸ್ ಮಾಡ್ತೀನಿ. ಈಸಿಯಾಗಿ ತೊಗೊಂಡು ಕೂತ್ಕೊಳ್ಳೋ ಮಕ್ಕಳೆಲ್ಲ ಒಳ್ಳೆ ಸಿನಿಮಾಗಳು ಕಂಡು ಮಾಡ್ತೀವಿ. ಮಾಡೋ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೇಯಸ್ ಅವರು ಒಂದು ಒಳ್ಳೆ ಸಿನಿಮಾವನ್ನ ಕೊಡ್ತಿದ್ದೀನಿ ಅನ್ನೋ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಪಕ್ಕಾ ಆಕ್ಷನ್ ಕೂಡ ನಿಮಗೆ ಎಂಜಾಯ್ಮೆಂಟ್ ಅನ್ನ ಕೊಡುತ್ತೆ, ಎಂಟರ್ಟೈನ್ಮೆಂಟ್ ಅನ್ನ ಕೊಡುತ್ತೆ ಅನ್ನೋದನ್ನ ಶ್ರೇಯಸ್ ಅವರೇ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.